ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ತೂರಾಟ ಕೇಸ್ ದಿನೇ ದಿನೇ ರಾಜಕೀಯ ದೊಂಬರಾಟವಾಗ್ತಿದೆ. ಸಣ್ಣ ವಿಚಾರವನ್ನು ಕಾಂಗ್ರೆಸ್ ಹಾಗೂ ಬಿಜೆಪಿ ಜೆಡಿಎಸ್ ದೊಡ್ಡದು ಮಾಡ್ತಿವೆ. ಈಗಾಗಲೇ ಚಪ್ಪಲಿ ತೂರಿದವರು ಜೆಡಿಎಸ್ ಕಾರ್ಯಕರ್ತರು ಅಂತ ಅವರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಲಾಗಿದೆ. ಹೀಗೆ ಮಾಡಿದ ಪ್ರದೀಪ್ ಈಶ್ವರ್ ಮೇಲೆ ಈಗ ತಮ್ಮ ಕ್ಷೇತ್ರದಲ್ಲಿ ವಿರೋಧ ವ್ಯಕ್ತವಾಗಿದೆ. ನಿಮ್ಮನ್ನು ಒಬಿಸಿ ಎಂದು ಯಾರೂ ಹೊರಗಡೆ ಕೂರಿಸಿಲ್ಲ. ಜಾತಿ ತಂದು ಹೊಡೆಯುವ ಕೆಲಸ ಯಾಕೆ ಮಾಡ್ತೀರಾ? ಮಾತಿಗೆ ಮುಂಚೆ ತೊಡೆ ತಟ್ಟುವುದು ಯಾಕೆ? ನೀವೇನು ಫೈಟಿಂಗ್ ಮಾಡಲು ಬಂದಿದ್ದೀರಾ? ಪ್ರದೀಪ್ ಈಶ್ವರ್ನಿಂದ ಪದೇ ಪದೇ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅವಮಾನ ಆಗ್ತಿದೆ. ಭ್ರಷ್ಟರನ್ನು ಭ್ರಷ್ಟ ಎಂತಾರೆ, ಹುಚ್ಚರನ್ನು ಹುಚ್ಚ ಅಂತಾರೆ ಅಂತ ಅಲ್ಲಿನ ಮುಖಂಡರು ರೊಚ್ಚಿಗೆದ್ದಿದ್ದಾರೆ. ಚಿಕ್ಕಬಳ್ಳಾಪುರದ ಚರಿತ್ರೆ ಪುಟಗಳಲ್ಲಿ ಒಂದು ಕಪ್ಪು ಅಕ್ಷರಗಳಲ್ಲಿ ಬರೆಯುವಂತಹ ಒಂದು ವಿದ್ಯಮಾನ, ಬೇಜಾರು ತರುವಂತಹ ಕೆಲಸ, ಇದು ತಪ್ಪು. ಏನೇ ಆಗಿರೋದ್ರು ಮೊದಲನೇದಾಗಿ ನಾನೇನು ಹೇಳ್ತೀನಿ, ನಮ್ಮ ಒಂದು ಸಮುದಾಯದ ಹುಡುಗರು ಏನೇ ನೋವಾಗಿದ್ರು ಸಹ ಆ ವೇದಿಕೆಯಲ್ಲಿ ಯಾರನ್ನೇ ಆಗ್ಲಿ, ಅದು ಶಾಸಕರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಆ ವೇದಿಕೆಯಲ್ಲಿ ಒಂದು ಪ್ರಶ್ನೆ ಮಾಡೋದು, ಇನ್ನೊಂದು ಸಾಂಕೇತಿಕವಾಗಿ ಒಂಥರ ಅಲ್ಲೇ ಏನೋ ತೀರ್ಮಾನ ಆಗ್ಬೇಕು ಅಂತ ಹೊರಟಿದ್ದು, ಅದೊಂದು ನನಗೆ ಇಷ್ಟ ಆಗ್ಲಿಲ್ಲ. ಅದನ್ನ ಯಾರು ಯಾವ ರೀತಿ ಬೇಕಾದ್ರೂ ತಗೊಂಬೋದು. ಯಾಕಂತಂದ್ರೆ ನಾಡಪ್ರಭು ಕೆಂಪೇಗೌಡರಿಗೆ ಗೌರವ ಅರ್ಪಿಸ್ತಾ ಇರುವಂತಹ ದಿನ, ಯಾವತ್ತೂ ಇಲ್ಲದಿರೋ ರೀತಿಯಲ್ಲಿ ವಿಜೃಂಭಣೆಯಿಂದ ಎಲ್ಲ ಪಕ್ಷಗಳ ಎಲ್ಲ ಜನಗಳು, ಹೆಣ್ಣು ಮಕ್ಕಳು, ಚಿಕ್ಕವರು, ಹಿರಿಯರು ಎಲ್ಲರೂ ಬಂದು ಎಲ್ಲ ಭೇದಗಳನ್ನ ಮರೆತು ಅಂತಹ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ನಿಮ್ಗೂ ಗೊತ್ತಿದೆ, ರಾಜಕೀಯದಲ್ಲಿ ನಮಗೂ ಎಷ್ಟೋ ಜನರ ಮಧ್ಯೆ ಗೊತ್ತಿಲ್ಲ, ನಂಗೆ ನೆನ್ನೆ ಆಹ್ವಾನನೇ ಇಲ್ಲ. ಅಂಥದ್ರಲ್ಲೂ ಸಹ ನಾವು ಏನಕ್ಕೆ ಹೋದ್ವಿ ಅಂತಂದ್ರೆ, ಇದು ನಮ್ಮ ಕಾರ್ಯಕ್ರಮ. ಇಲ್ಲಿ ಸ್ವಇಚ್ಛೆ ಆಗ್ಲಿ, ನಮ್ಮ ಒಂದು ಈಗೋಗಳನ್ನಾಗ್ಲಿ ಬಿಟ್ಟು ನಾಡಪ್ರಭು ಕೆಂಪೇಗೌಡಗಳ ಮುಂದೆ ನಾವು ಎಷ್ಟು ಮಾತ್ರ ಅವರು ಅದನ್ನು ನಾವು ಅರ್ಥ ಮಾಡಿಕೊಂಡು ಅವ್ರಿಗೊಂದು ಗೌರವ ಸೂಚಿಸುವಂತ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಅಭಾಸ ಮಾಡಿದ್ದೇ ತಪ್ಪು. ಅಭಾಸ ಮಾಡಿದ ನಂತರ ಇಡೀ ಚಿಕ್ಕಬಳ್ಳಾಪುರದ ಏನು ಒಬ್ಬ ನಾಯಕನಾಗಿ ದೊಡ್ಡಣ್ಣನಾಗಿ ನಿಂತ್ಕೊಂಡು ಒಂದು ತಂದೆ ಸ್ಥಾನದಲ್ಲಿ ಏಜ್ ಚಿಕ್ತಿರ್ಬೋದು, ಆದ್ರೆ ಸಾಂವಿಧಾನಿಕವಾಗಿ ಸಿಕ್ಕಿರುವಂತಹ ಹುದ್ದೆ ಏನಿದೆ, ದೊಡ್ಡದಾಗಿ ನಿಂತ್ಕೊಂಡು ಆ ಒಂದು ಇದನ್ನ ಸಮಾಧಾನವಾಗಿ ಹ್ಯಾಂಡಲ್ ಮಾಡಬಹುದಾಗಿತ್ತು ಶಾಸಕರು. ಆದ್ರೆ ಅವ್ರು ನಡ್ಕೊಂಡಿದ್ದಂತಹ ರೀತಿ ನಿಜಕ್ಕೂ ನಾನು ಇವತ್ತು ಹೇಳ್ತೀನಿ, ಶಾಸಕರು ಕೆಟ್ಟವರಲ್ಲ. ಆವಾಗಲೂ ಬೇರೆ ಮೀಡಿಯಾ ಜೊತೆ ಹೇಳ್ತಿದ್ದೆ, ಈಸ್ ಅನ್ ಇಮ್ಮೆಚ್ಯೂರ್ಡ್ MLA. ಅವರು ನಿಜಕ್ಕೂ MLA ಆ ಒಂದು ಸ್ಥಾನಕ್ಕೆ ಏನ್ ಗೌರವ ಕೊಡಬೇಕು, ಆ ಡೆಕೋರಮ್ ಏನು, ಅದು ಏನು ಅವ್ರಿಗೆ ಗೊತ್ತಿಲ್ಲ. ಅವರು ನಾನು ಅನ್ನೋದು ಜಾಸ್ತಿ ಬಂದ್ಬಿಟ್ಟಿದೆ. ನೋಡಿ ಪ್ರದೀಪ್ ಈಶ್ವರ್ ಅವರೇ, ಜನ ನಿಮಗೆ ಬೈಯೋದಾಗ್ಲಿ, ಜನ ನಿಮ್ಮನ್ನ ಹೊಗಳೋದಾಗ್ಲಿ, ಎರಡೂ ಸಹ ನೀವು ಶಾಸಕರು ಅನ್ನೋ ಒಂದೇ ಕಾರಣಕ್ಕೆ. ನೀವು ಶಾಸಕರು ಅಲ್ಲದೆ ಇದ್ರೆ ನಿಮ್ಮನ್ನ ಯಾರು ಕೇರ್ ಕೂಡ ಮಾಡ್ತಾ ಇರ್ಲಿಲ್ಲ. ಆದ್ರೆ ನೀವು ಪ್ರದೀಪ್ ಈಶ್ವರ್ನೇ ಏನೋ ಬೈತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀರಾ. ಶಾಸಕ ಸ್ಥಾನಕ್ಕೆ ಚ್ಯುತಿ ತರ್ತಾ ಇದ್ದೀರಾ, ಶಾಸಕ ಸ್ಥಾನಕ್ಕೆ ಗೌರವ ತರುವಂತ ಕೆಲಸ ಮಾಡಿ ಚಿಕ್ಕಬಳ್ಳಾಪುರದ ಜನ ನಿಮಗೆ ಜಾತ್ಯತೀತವಾಗಿ ನಿಮ್ಮನ್ನು ಗೆಲ್ಸಿದ್ರು. ಇವಾಗ ಪ್ರತಿ ಬಾರಿ ತಾವೇನಂತಂದ್ರೆ ಇದು ಕ್ಯಾಸ್ಟ್ ಕಾರ್ಡ್ ಪ್ಲೇ ಮಾಡಕ್ ಹೋಗ್ತಿದ್ದೀರಾ, OBC ಅಂತ ಹೇಳ್ತೀರಾ. OBC ನೋಡಿ, ಪ್ರತಿಯೊಂದು OBC ಅಂದ್ರೆ ನೀವೇನು ಅಸ್ಪೃಶ್ಯರಲ್ಲ. ನೀವು ಇವತ್ತು ದಲಿತ ಮಕ್ಕಳಿಗೆ ನಾವು ಇದು ಕೊಟ್ವಿ, ಅವ್ರನ್ನ ಅಸ್ಪೃಶ್ಯರ ರೀತಿ ನೋಡ್ತಾರೆ. ಇವತ್ತು ದೇವಸ್ಥಾನಗಳು ಒಳಗಡೆ ಬಿಡ್ತಿಲ್ಲ. ನಿಮ್ಮನ್ನೇನು ಆತರ ನಡ್ಸ್ಕೊಂತ ಇಲ್ಲ. ಬಲಿಜಿಗ ಕಮ್ಯುನಿಟಿ ಆಗಿರ್ಬೋದು, ಒಕ್ಕಲಿಗ ಕಮ್ಯುನಿಟಿ ಆಗಿರ್ಬೋದು, ಈಕ್ವಲಿ ರೆಸ್ಪೆಕ್ಟೆಡ್. ಏನು ಇವತ್ತು ಇದರಲ್ಲಿ ಸೊಸೈಟಿಯಲ್ಲಿ ನಿಮ್ಗೆ ಎಲ್ಲೂ ಈ ಮನೆ ಒಳಗಡೆ ಬರಬೇಡಿ, ಇನ್ನೊಂದು ಬರಬೇಡಿ ಯಾರು ಹೇಳಿದಾರೆ ನಿಮ್ಗೆ? ಯಾರು ನಿಮ್ಮನ್ನ OBC ಅಂತ ಹೇಳಿ ಹೊರಗಡೆ ಕೂಡ್ಸಿದ್ದಾರೆ? ಯಾಕೆ ನೀವು ಬೇರೆ ಜಾತಿ ತಂದು ಒಡೆಯುವಂತ ಕೆಲಸ ಯಾಕೆ ಮಾಡ್ತೀರಾ? ನಿನ್ನೆ ಅಚಾತುರ್ಯ ಆಗಿದೆ. ನಾವೇನ್ ಹೇಳ್ತಾ ಇದೀವಿ, ಹುಡುಗರದು ತಪ್ಪಿದೆ ಅದರಲ್ಲಿ ಅಂತ ಹೇಳ್ತಾ ಇದೀವಿ. ಆದ್ರೆ ನೀವು ನಡ್ಕೊಂಡಿದ್ ರೀತಿ ಸರಿನಾ? ಏನ್ ಮಾತಕ್ಕೆ ಮುಂಚೆ ನೀವು ತೋಳ್ ತಟ್ಟೋದು? ಏನ್ ನೀವೇನು ಫೈಟಿಂಗ್ ಮಾಡಕ್ ಬಂದಿದ್ದೀರಾ? ನೀವೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕರಾಗಿದ್ದೀರಾ ಅಷ್ಟೇ ರೀ. 1.5 ವರ್ಷ ಟೈಮು. ಜನ ಮತ್ತೆ ಇಷ್ಟ ಬಿದ್ರೆ ಮತ್ತೆ ನೀವು ಗೆಲ್ತೀರಾ, ಇಲ್ಲ ಅಂತಂದ್ರೆ ನೀವು ಮನೆಯಲ್ಲಿ ಹೋಗಿ ಕೂತ್ಕೊಂತೀರಾ, ಅಲ್ಲಿ ಕ್ಲೋಸ್ ನಿಮ್ ಚಾಪ್ಟರ್. ಆದ್ರೆ ನೀವು ಮಾಡ್ತಾ ಇರೋದೇನು? ಮೀಸೆ ತಿರುವುದೇನು? ಯಾರ ಮೇಲೆ ಮೀಸೆ ತಿರುತ್ತಾ ಇದ್ದೀರಾ? ನಿಮ್ಮ ಜನ ರೀ ಅವರು. ನಿಮ್ಮ ಮಕ್ಕಳ ತರ ನೀವು ನೋಡ್ಕೊಬೇಕು. ತಪ್ಪು ಮಾಡಿದಾಗ ಅವ್ರನ್ನ ಬರಸೆಳೆದು ಇದು ತಪ್ಪು ಅಂತ ಹೇಳ್ಬೇಕು, ಅಥವಾ ಕಾನೂನಿನ ಚೌಕಟ್ಟಿನಲ್ಲಿ ಅವ್ರಿಗೆ ಏನಾದ್ರು ಶಿಕ್ಷೆ ಕೊಡಿಸಿ. ಈ ರೀತಿ ಇನ್ನೊಂದು ಸಲ ಆಗದಂಗೆ ಅದನ್ನ ನೋಡಿ ದೊಡ್ಡ ರೀತಿ ನಡ್ಕೊಳ್ರಿ. ನೀವು ನಡ್ಕೊಂತ ಇರೋ ರೀತಿ ಏನು? ಹೋಗ್ಬಿಟ್ಟು ಆ ಕಾರ್ ಮೇಲೆ ನಿಂತ್ಕೊಂಡು ಏನಿದೆಲ್ಲ ಅನ್ಯಾಯ. ಏನೋ 4 ಜನ ನಿಮ್ ಜೊತೆ ಸುತ್ತಲೂ ಇದ್ರು ಶಾಸಕರು ಅಂತೇಳಿ, ನಾಳೆ ನೀವು ಶಾಸಕರು ಅಕಸ್ಮಾತ್ ಆಗಿಲ್ಲ ಅಂದ್ರೆ ನಿಮ್ಮನ್ನು ಗೌರವಿಸುವಂತ ರೀತಿನಲ್ಲಿ ಇವತ್ತು ನೀವು ನಡ್ಕೊಂಡ್ರೆ ನೋಡಿ. ಇವತ್ತು ಸುಪ್ರೀಂ ಕೋರ್ಟ್ನ ರಿಟೈರ್ಡ್ ಜಡ್ಜ್ ಬಂದಿದ್ರು, ಇವತ್ತು ಅಧಿಕಾರ ಇಲ್ಲ, ಆದ್ರೂ ಜನ ಅವ್ರ ಕಾಲಕ್ಕೆ ಬೀಳ್ತಾರೆ, ಅವರ ಭಾವನೆಗಳನ್ನ ಅರ್ಥ ಮಾಡ್ಕೊಂತಾರೆ, ಅವರ ಮಾರ್ಗದರ್ಶನ ಕೇಳ್ತಾರೆ. ಆ ರೀತಿಯ ವ್ಯಕ್ತಿತ್ವ ನೀವು ಆಗ್ಬೇಕು. ಯಾವುದು ಅಧಿಕಾರ ಆಗ್ಲಿ ಇನ್ನೊಂದಾಗ್ಲಿ ಯಾವುದು ಶಾಶ್ವತ ಅಲ್ಲ. ನೀವು ನಡ್ಕೊಂಡಿದ್ದ ರೀತಿ ಇಡೀ ಚಿಕ್ಕಬಳ್ಳಾಪುರಕ್ಕೆ ಚ್ಯುತಿ ತಂದಿದೆ. ಪ್ರತಿಯೊಂದು ಇಡೀ ಸ್ಟೇಟ್ನ ಎಲ್ಲ ಪೇಪರ್ಗಳಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಅದೇನೇ ಬರ್ತಾ ಇದೆ. ನಿಮ್ಮಿಂದ ಪದೇ ಪದೇ ಚಿಕ್ಕಬಳ್ಳಾಪುರಕ್ಕೆ ಅವಮಾನ ಆಗ್ತಿದೆ. ಇದು ದಯವಿಟ್ಟು ನೀವು ತಾವು ತಿದ್ಕೊಬೇಕು. ಈ ರೀತಿಯ ಕೆಲಸ ತಾವು ಮಾಡಬಾರ್ದು ಅಂತ ಈ ಮುಖಾಂತರ ಪ್ರದೀಪ್ ಈಶ್ವರ್ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಜೊತೆಗೆ ಒಂದಷ್ಟು ಮಕ್ಕಳನ್ನ, ಯುವಕರನ್ನ
ಏನೋ ಒಂದು ದ್ವೇಷ ಭಾವನೆ ಇಟ್ಕೊಂಡು ನಿನ್ನೆ ಆಗಿರೋ ಒಂದು ಕಾರ್ಯ ಇದರಲ್ಲಿ ಒಂದಷ್ಟು ಅಮಾಯಕರನ್ನ ಸಹ FIR ಮಾಡುವಂತ ಕೆಲಸ ಆಗ್ತಿದೆ. ಇದರ ವಿರುದ್ಧ ನಾವು ಕೆಲಸ ಮಾಡ್ತೀವಿ. ಯಾರು ತಪ್ಪು ಮಾಡಿದರೆ ಅವ್ರಿಗೆ FIR ಆಗ್ಲಿ, ಅವ್ರಿಗೆ ಏನು ಕಾನೂನಿನ ಅಡಿನಲ್ಲಿ ಏನಾಗಬೇಕು ಕ್ರಮ ತಗೊಳ್ಳಿ. ಬೇಡದೇ ಇರೋ ಹುಡುಗರನ್ನೆಲ್ಲ ತಾವು ಸೇರ್ಸಕ್ ಹೋಗೋದು, ತಮ್ಮ ಆಟಗಳನ್ನ ಆಡಕ್ ಹೋಗೋದು, ತಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡು ಎಷ್ಟಾದ್ರೂ ಇಟ್ಟಿರ್ಲಿ, ಆಮೇಲೆ ಚಿಕ್ಕಬಳ್ಳಾಪುರ ಬೆಂಕಿ ಆಗ್ಬಿಡ್ತದೆ. ಈಗಲೇ ನೋಡಿ, ನನಗೆ ಚಿಕ್ಕಬಳ್ಳಾಪುರ ಎಷ್ಟು ಸೌಹಾರ್ದ ಅಂತಂದ್ರೆ, ಇವ್ರ ಮಾತು ಮುಂಚೆ ಏನು ಕಾರ್ಡ್ ಪ್ಲೇ ಮಾಡ್ತಾರೆ, ಜಾತಿ ಕಾರ್ಡು. ನಾನು OBC ಅಂತ. ಬೆಳಗ್ಗೆ ನನಗೆ ಬಲ್ಜಿಗಾ ಕಮ್ಯುನಿಟಿ ಒಬ್ಬ ಲೀಡರ್ ಫೋನ್ ಮಾಡಿದ್ರು. ಅವ್ರು ಏನ್ ಹೇಳಿದ್ರು, ಒಕ್ಕಲಿಗ ಕಮ್ಯುನಿಟಿಯಲ್ಲಿ ಯಾರು ಇವತ್ತು ಹೋಗಿದ್ದಾರೆ ಜೈಲ್ಗೆ, ಅವರಿಗೆ ಬೇಲ್ ನಾವು ಕೊಡ್ತೀವಿ ಬಲ್ಜಿಗರು ಅಂತ ಹೇಳಿದ್ರು. ಅದು ನನ್ನ ಚಿಕ್ಕಬಳ್ಳಾಪುರದ ಪ್ರಬುದ್ಧತೆ, ಅದು ನನ್ನ ಚಿಕ್ಕಬಳ್ಳಾಪುರದ ಬದ್ಧತೆ. ಅಂತಹ ಚಿಕ್ಕಬಳ್ಳಾಪುರವನ್ನ ನೀವು ಒಡೆಯಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನೀವೆಲ್ಲ ನಿಮ್ಮ ಮಾತುಗಳು ಸುಳ್ಳು ಅನ್ನೋದನ್ನ ಎಲ್ಲ ಜನ ಕೂಡ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸಾಮಾನ್ಯ ಜನ ನಿಮ್ಮ ಕಾರ್ಡ್ ಇನ್ನು ನಡೆಯೋದಿಲ್ಲ. ನಿಮ್ಮ ಕೈಯಲ್ಲಿ ಏನಾದ್ರು ಆಗುತ್ತಾ, ಅಭಿವೃದ್ಧಿ ಮಾಡಿ, ಜನಗಳನ್ನ ಹತ್ರ ತಗೊಳ್ಳಿ, ಅವ್ರ ಜೊತೆ ಸಂಪರ್ಕ ಜಾಸ್ತಿ ಮಾಡಿ, ಕೆಲಸ ಜಾಸ್ತಿ ಮಾಡಿ. ಎಲೆಕ್ಷನ್ ಅಂತ ಹೋದಾಗ 100% ಯಾರು ಇರ್ತಾರೋ ಯಾರಿರಲ್ಲೋ, ನಾನಂತೂ ಕಣದಲ್ಲಿರ್ತೀನಿ, ನಿಮ್ಮ ಜೊತೆ ಗುದ್ದಾಡ್ತೀನಿ. ಗೆಲ್ಲೋದು ಸೋಲೋದು ಯಾರಾದ್ರೂ ಆಗ್ಲಿ, ಆದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅರ್ಥ ಮಾಡ್ಕೊಬೇಕು. ಇದ್ರ ನಿಟ್ಟಿನಲ್ಲೇ ನಡಿಬೇಕು. ಬಿಟ್ರೆ ನಿಮ್ಗೆ ಇಷ್ಟ ಬಂದಂಗೆಲ್ಲ ನಡೆಯಕ್ಕೆ, ನೀವು ತೋಳ್ ತಟ್ಟಕ್ಕೆ, ನೀವು ಇದು ಮಾಡೋದಕ್ಕೆ ಇದು ಯಾರಪ್ಪನ ಜಾಗೀರ್ದಾರ್ ಅಲ್ಲ ಅಂತ ಮತ್ತೆ ಪ್ರದೀಪ್ ಈಶ್ವರ್ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅವಮಾನ ಮಾಡಿದ್ರೆ ನಾವು ಜಿಲ್ಲೆಯಲ್ಲಿ ಶೋಷಿತರು ಬದುಕಬಾರ್ದ, ಜಿಲ್ಲೆಯಲ್ಲಿ OBC ಬದುಕಬಾರ್ದ? ಕುಮಾರಣ್ಣ, ನೀನು DK ಅವ್ರನ್ನೂ ಸಹಿಸಲ್ಲ, ಚೆಲುವಣ್ಣನೂ ಸಹಿಸಲ್ಲ, OBCನೂ ಸಹಿಸಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಳೆದ 3 ಅವರಿಂದ ನೀವು ನೋಡಿದ್ದೀರ, ಒಂದೇ ಒಂದು OBC MLA ಶೋಷಿತ ವರ್ಗದ MLA ನನ್ನ ಕುಟುಂಬವನ್ನ, ನನ್ನನ್ನ ಏಕವಚನದಲ್ಲಿ ನೀವು ರೆಕಾರ್ಡ್ ಮಾಡಿದ್ದೀರಾ. ನಾನು ಪೇಷನ್ಸ್ ಆಗಿದ್ದೀನಿ. ಎಸ್, ನಾವು ಶೋಷಿತರು, OBCಗಳು. ನಿಮ್ಮ ಮನೆ ವಾಚ್ಮ್ಯಾನ್ ಕೆಲಸ ಮಾಡಕ್ಕೆ ನಾವು ಲಾಯಕ್ಕು. ನಿಮ್ಮ ಮನೆ ಕೂಲಿಗೆ ಬರ್ತೀವಿ, ನೀವು ಬಿಸಾಕೋ ಭಿಕ್ಷೆ ಅನ್ನ ತಿಂತೀವಿ, ನಿಮ್ಮ ಮನೆಗೆ ವಾಚ್ಮ್ಯಾನ್ ಕೆಲಸ ಮಾಡ್ತೀವಿ. ಒಬ್ಬ ಶೋಷಿತ ಶಾಸಕನನ್ನ, ಒಬ್ಬ OBC ಶಾಸಕನನ್ನ ನಡೆಸ್ಕೊಳ್ಳೋ ರೀತಿನ, ನಮ್ಮ ಜಯಂತಿಗಳು ಯಾವತ್ತಾದ್ರೂ ನಿಮ್ಮ ನಾಯಕರನ್ನ ನಾವು ಅವಮಾನಿಸಿದೀವ? ನಮ್ಮ ಜಯಂತಿ ಹೇಳ್ತೀನಿ, ಕುಮಾರಣ್ಣ, ನೀನೊಬ್ಬ OBC ಹುಡುಗನ್ ಟಾರ್ಗೆಟ್ ಮಾಡಿ ಇವತ್ತು ಸ್ಟೇಟ್ ಇಂದ JDS ಕಾರ್ಯಕರ್ತರು ಬಂದಿದ್ದಾರೆ. ರೇ, ನಾನು ಒಕ್ಕಲಿಗರ ನಾಯಕ DK ಶಿವಕುಮಾರ್ ಪರವಾಗಿ ನಿಂತಿರೋದು. ಇವ್ರಿಗೆ ಒಕ್ಕಲಿಗರು ಬೆಳಿಬಾರ್ದು, ಬೇರೆಯವನು ಬೆಳಿಬಾರ್ದು. ಕುಮಾರಣ್ಣ, ಖಬರ್ದಾರ್, ನಿನ್ ಚೇಲಗಳಿಗೆಲ್ಲ ಎದುರೋನಲ್ಲ ನಾನು. ತಾಕತ್ತಿದ್ರೆ ಬಾ, ರವಿಕುಮಾರ್ ಕೈಯಲ್ಲಿ ಚಾಲೆಂಜ್ ಮಾಡಿಸೋದಲ್ಲ. ನಿನಗೆ ತಾಕತ್ತಿದ್ರೆ ನೀನ್ ಬಂದು ನಿಂತ್ಕೋಬೇಕು ಚಿಕ್ಕಬಳ್ಳಾಪುರದಲ್ಲಿ. ಬಾ, ನೋಡೇ ಬಿಡೋಣ ನೀನು. ನೀವು ಕುಮಾರಣ್ಣ, ಇವತ್ತು 1000 ಜನ ಬಂದು ನೀವು ಕಂಪ್ಲೀಟ್ ರೆಕಾರ್ಡಿಂಗ್ ನೋಡಿ. ನನ್ನ ಬಗ್ಗೆ, ನನ್ನ ಕುಟುಂಬದ ಬಗ್ಗೆ ತೇಜೋವಧೆ ಮಾಡಿದ್ದಾರೆ. ನಾನು ಕುಮಾರಣ್ಣನ್ಗೆ ಹೇಳ್ತಾ ಇದ್ದೀನಿ, ನಿಖಿಲ್ ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಖಿಲ್, ಕುಮಾರಣ್ಣ, ನೀವು ನಮ್ಮ ಬಗ್ಗೆ ಪ್ರಶ್ನೆ ಮಾಡಿದ್ರಿ, ನಾವು ನಿಮ್ಮನ್ನ ಪ್ರಶ್ನೆ ಮಾಡಿದ್ವಿ, ಮತ್ತೆ ಪ್ರಶ್ನೆ ಮಾಡ್ತಿದ್ದೀನಿ. 32 ಎಕರೆ ತಗೊಳಕ್ಕೆ ನೀವು ಯಾವ ಬದನೆಕಾಯಿ ಸೀಡು, ಯಾವ ಟೊಮೊಟೊ ಸೀಡ್ ಹಾಕಿದ್ರಿ ಹೇಳಿ, ನಾನು ನಮ್ಮ ರೈತರಿಗೆ ಆ ಬದನೆಕಾಯಿ ಸೀಡ್ ಕೊಡಿಸ್ಬೇಕು. ಕುಮಾರಣ್ಣ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೀವು 1000 ಜನ ಚೇಲಗಳನ್ನ 1000 ಪೇಮೆಂಟ್ ಕೊಟ್ಟು 90 ಕಳಿಸ್ಬಿಟ್ರೆ ಹೆದರ್ತೀವ ನಾವು. ನಾನು ಕುಮಾರಣ್ಣ, ನೀವೊಬ್ಬ ಶೋಷಿತ ಹುಡುಗನ ಅವಮಾನ ಮಾಡಿದ್ದು, ಒಬ್ಬ OBC ಹುಡುಗನ ಅವಮಾನ ಮಾಡಿದ್ದು. ಕುಮಾರಣ್ಣ ಅಗೇನೆಸ್ಟ್ OBC, JDS ಅಗೇನೆಸ್ಟ್ OBC. ನಾನು ಕಳೆದ 2 ಅವರಿಂದ ನನ್ನ ತಾಯಿ ಬಗ್ಗೆ ಕೇಳ್ತಾರೆ ಇವರು, ನನ್ನ ಕುಟುಂಬದ ಬಗ್ಗೆ ಕೇಳ್ತಾರೆ ಇವರು. ನನ್ನ ತಾಯಿ, ನನ್ನ ಕುಟುಂಬ, ನನ್ನ ಶ್ರೀಮತಿ ಬಗ್ಗೆ ಮಾತಾಡ್ತಾರೆ ಎದುರುಗಡೆಯಿಂದ. ಒಬ್ಬ OBC ಅವ್ರ ತಾಯಿ ಅಷ್ಟು ಕೀಳ ನಿಮಗೆ? ಒಬ್ಬ ಅಹಿಂದ ಹುಡುಗನ ತಾಯಿ ಅಂದ್ರೆ ಕೀಳ ನಿಮಗೆ? ಒಬ್ಬ ಅಹಿಂದ ಹುಡುಗನ ತಾಯಿನ ನೀಚವಾಗಿ ಮಾತಾಡಿದ್ರು, ಒಬ್ಬ ಅಹಿಂದ ಹುಡುಗನ ಕುಟುಂಬದ ಬಗ್ಗೆ ನೀಚವಾಗಿ ಮಾತಾಡಿದ್ರು. ಕುಮಾರಣ್ಣ, ಖಬರ್ದಾರ್, ಕುಚ್ ಭಿ ನಹೀ ಕರ್ ಸಕ್ತಾ.